ನಾವು ಇವತ್ತೇನು ಪ್ರಿಪೇರ್ ಮಾಡಿದ್ದೀವಿ ಅಂದರೆ ಚಿಕನ್ ಲಾಲಿಪಾಪ್. ಹಾಯ್, ವೆಲ್ಕಮ್ ಟು ನಮ್ಮ ವ್ಲಾಗ್ಸ್. ಇದು ಸಂಡೇ ವ್ಲಾಗ್ ಆಗಿರುತ್ತೆ. ಇವತ್ತು ಮಾರ್ನಿಂಗ್ ನಾವು ದೇವಸ್ಥಾನಕ್ಕೆ ಹೋಗಿದ್ವಿ. ಯಾವುದು ಅಂತೀರಾ? ಆರತಿ ಉಕ್ಕಡ. ಸೊ ನಾಳೆ ಅಮಾವಾಸ್ಯೆ ಇದ್ದಿದ್ದ ಕಾರಣ ನಾವು ಇವತ್ತೇ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೇಳಿ ಹೋಗಿದ್ವಿ. ತುಂಬ ರಶ್ ಏನಿರಲಿಲ್ಲ, ಬೇಗನೆ ದರ್ಶನ ಆಯಿತು. ಅಲ್ಲೇ ನಾವು ತಡೆಯೆಲ್ಲ ಓಡಿಸ್ಬಿಟ್ಟು ನಾಳೆ ಹೋಗೋಕ್ಕಾಗುತ್ತೋ ಇಲ್ವೋ, ತುಂಬ ರಶ್ ಇರುತ್ತೆ ನಾಳೆ ಮೇ ಬಿ ಅಂತ ಹೇಳಿ ಇವತ್ತು ಸಂಡೇ ನಾವು ಫ್ರೀ ಇದ್ದಿದ್ದರಿಂದ ಹೋದ್ವಿ. ಅಮ್ಮನ ದರ್ಶನ ಚೆನ್ನಾಗೇ ಆಯಿತು. ಸೊ ಅಲ್ಲೆಲ್ಲ ನೋಡಿಕೊಂಡು ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ತಡೆಯೆಲ್ಲ ಓಡಿಸ್ಕೊಂಡು ರಿಟರ್ನ್ ಆದ್ವಿ. ನನ್ನ ಮಗ ಅಲ್ಲೇನೋ ಒಂದು ಆಟ ಸಾಮಾನು ಕೇಳ್ದ. ಸೊ ಬೇಡ ಹಾಗೆ ಹೀಗೆ ಅಂತ ಹೇಳಿದ್ದಕ್ಕೆ ಅವನು ಮುಖನೇ ತೋರಿಸ್ತಾ ಇರಲಿಲ್ಲ. ಅವನ್ನ ಹೇಗೋ ಕನ್ವಿನ್ಸ್ ಮಾಡೋಣ ಅಂತ ಹೇಳಿ ಕಬ್ಬಿನ ಜ್ಯೂಸ್ ಎಲ್ಲ ಕುಡಿಸಿದ್ವಿ. ಅಲ್ಲಿಂದ ಕುಡಿದ್ಬಿಟ್ಟು ಮನೆಗೆ ಬರೋಷ್ಟೊತ್ತಿಗೆ ನನ್ನ ತಮ್ಮ ಚಿಕನ್ ತಂದಿದ್ದ. ಇವತ್ತು ನಾವು ಏನು ಮಾತಾಡೀವಿ ಅಂತ ಹೇಳ್ತೀನಿ. ಬಿರಿಯಾನಿ ಚಿಕನ್. ನಾವು ಇವತ್ತೇನು ಪ್ರಿಪೇರ್ ಮಾಡಿದ್ದೀವಿ ಅಂದರೆ ಚಿಕನ್ ಲಾಲಿಪಾಪ್. ಹೌದು, ನಾವು ವೇದು ಹೇಳ್ದಂಗೆ ಇವತ್ತು ಚಿಕನ್ ಲಾಲಿಪಾಪ್ನ ಪ್ರಿಪೇರ್ ಮಾಡಿದ್ದೀನಿ. ಸೊ ಚಿಕನ್ ಲಾಲಿಪಾಪ್ನ ಪ್ರಿಪೇರ್ ಮಾಡಲಿಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳಿ ನೋಡೋಣ ಬನ್ನಿ. 1 kg ಚಿಕನ್ಗೆ 1 ಇಡೀ ಬೆಳ್ಳುಳ್ಳಿ, 2 ಇಂಚಷ್ಟು ಶುಂಠಿ, 8 ಹಸಿಮೆಣಸಿನ್ಕಾಯಿ, ಕಸ್ತೂರಿ ಮೇಥಿ, ಸ್ವಲ್ಪ ಅರಿಶಿಣದ ಪುಡಿ, ಮೆಣಸು, ರುಚಿಗೆ ತಕ್ಕಷ್ಟು ಉಪ್ಪು, 1 ಟೇಬಲ್ ಸ್ಪೂನ್ ಗರಂ ಮಸಾಲ, 1 ಟೇಬಲ್ ಸ್ಪೂನ್ ಸಾಂಬಾರ್ ಪೌಡರ್ ಹಾಗೂ ಕಾರ್ನ್ಫ್ಲೋರ್, 1 ಟೇಬಲ್ ಸ್ಪೂನ್ ಮೈದಾ ಹಿಟ್ಟು, ಸ್ವಲ್ಪ ಕಡಲೆ ಹಿಟ್ಟು, 1 ಮೊಟ್ಟೆ ಮತ್ತು ನಿಂಬೆಹಣ್ಣು. ಸೊ ಚಿಕನ್ನ ಆಲ್ರೆಡಿ ನಾನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ. ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡೋಣ ಬನ್ನಿ. ಫಸ್ಟ್ ಒಂದು ಮಿಕ್ಸಿ ಜಾರಿಗೆ ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಇಷ್ಟನ್ನು ಹಾಕಿ ಫೈನ್ ಪೇಸ್ಟಾಗಿ ಮಾಡ್ಕೋಬೇಕು. ಸೊ ಅದನ್ನು ಫೈನ್ ಪೇಸ್ಟಾಗಿ ಮಾಡಿ ನಂತರ ನಾವು ಕ್ಲೀನ್ ಮಾಡಿ ಇಟ್ಟಿರುವಂತಹ ಚಿಕನ್ನಿಗೆ ಆ್ಯಡ್ ಮಾಡ್ತಾ ಹೋಗಬೇಕು. ಸೊ ಇದಕ್ಕೆ ನಾನು ನೀರನ್ನು ಹಾಕಿಲ್ಲ. ಈ ಒಂದು ಪೇಸ್ಟನ್ನು ಪ್ರಿಪೇರ್ ಮಾಡಬೇಕಾದ್ರೆ ಯಾವುದೇ ನೀರನ್ನು ನಾನು ಯೂಸ್ ಮಾಡಿಲ್ಲ. ನಾನಿಲ್ಲಿ ತೋರಿಸ್ತಾ ಇರೋಂಥದ್ದು 1 kg ಚಿಕನ್ನಿಗೆ. ಸೊ ಖಾರ ಬಂದು ಸ್ವಲ್ಪ ಮೀಡಿಯಮ್ ಆಗೇ ಮಾಡಿದ್ದೀನಿ ನಾನು. ಖಾರ ಜಾಸ್ತಿ ಬೇಕು ಅನ್ನೋರು ಮೆಣಸಿನ್ಕಾಯನ್ನು ಜೊತೆಗೆ ಗರಂ ಮಸಾಲ ಮತ್ತು ಸಾಂಬಾರು ಪೌಡರ್ ಏನಿದೆ ಇದನ್ನು ಹೆಚ್ಚಿಗೆ ಹಾಕೊಬೋದು, ಅಥವಾ ಪೆಪ್ಪರ್ ಪೌಡರ್ನ ಕೂಡ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೋದು. ಸೊ ಅದಾದಮೇಲೆ ಆ ಪೇಸ್ಟ್ ಆದ ನಂತರ ಅರಿಶಿನ, ಪೆಪ್ಪರ್ ಪೌಡರು, ಉಪ್ಪಿನ ಪುಡಿ ಮತ್ತು ನಾವೇನೇನು ಇಂಗ್ರೀಡಿಯೆಂಟ್ಸ್ ತೋರಿಸ್ತಾ ಅದೆಲ್ಲವನ್ನು 1 by 1 ಆ್ಯಡ್ ಮಾಡ್ತಾ ಹೋಗಬೇಕು. ಅಂದರೆ ಫಸ್ಟು ಮೈದಾ ಹಿಟ್ಟಾಗಿರ್ಬೋದು, 1 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್ ಆಗಿರ್ಬೋದು. ಕಾರ್ನ್ಫ್ಲೋರು ಮತ್ತು ಮೈದಾ ಹಿಟ್ಟು ಸೇಮ್ ರೇಷಿಯೋದಲ್ಲಿ ಇದ್ದರೆ ನಡೆಯುತ್ತೆ. ಬಟ್ ಈ ಒಂದು ಕಡಲೆ ಹಿಟ್ಟು ಬಂದು ಅದರ ಹಾಫ್ ಇದ್ದರೆ ಸಾಕು. ಗರಂ ಮಸಾಲ ಅಷ್ಟೇ, ನಿಮಗೆ ಖಾರ ಬೇಕು ಅನಿಸಿದ್ರೆ ಸ್ವಲ್ಪ ಎಕ್ಸ್ಟ್ರಾ ಹಾಕ್ಕೊಳ್ಳಿ, ಇಲ್ಲ ಮೀಡಿಯಮ್ ಆಗಿ ಮಕ್ಕಳೆಲ್ಲ ಇದ್ದಾರೆ ಅಂತಂದರೆ 1 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ ಸಾಕಾಗುತ್ತೆ. ಅದಾದ ನಂತರ ಅದಕ್ಕೆ ಒಂದು ಮೊಟ್ಟೆಯನ್ನು ಆ್ಯಡ್ ಮಾಡಿದ್ದೀನಿ. ಅದಾದ ನಂತರ ಕಸ್ತೂರಿ ಮೇಥಿಯನ್ನು ಕೂಡ ನಾನಿಲ್ಲಿ ಆ್ಯಡ್ ಮಾಡಿದ್ದೀನಿ. ನಂತರ ಒಂದು ಕಂಪ್ಲೀಟ್ ನಿಂಬೆಹಣ್ಣನ್ನು ಹಾಕಬೇಕು ಅದಕ್ಕೆ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರೋ, ವಿಡಿಯೋ ಇಷ್ಟ ಆಗಿದೆ ಅಂದರೆ ಪ್ಲೀಸ್ ಒಂದು ಲೈಕ್ನ ಕೊಡಿ. ಈಗ ಹೊಸ್ದಾಗಿ ಯಾರೆಲ್ಲ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡಿ. ಸೊ ನಿಮ್ಮ ಒಂದು ಸಪೋರ್ಟ್ ಇದ್ದರೆ ಮಾತ್ರ ನಾವು ಇದೆಲ್ಲ ಮಾಡಲಿಕ್ಕೆ ಸಾಧ್ಯ ಆಗುವಂಥದ್ದು. ಸೊ ಪ್ಲೀಸ್ ಸಬ್ಸ್ಕ್ರೈಬ್. ಇದೊಂದು ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ತುಂಬ ಅವಶ್ಯಕತೆ ಇರುತ್ತೆ. ಸೊ ಎಲ್ಲನೂ ಆ್ಯಡ್ ಮಾಡಿದ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಬೇಕು. ಚೆನ್ನಾಗಿ ಮಿಕ್ಸ್ ಮಾಡಾದ ನಂತರ 1 hour ಅಥವಾ 1.5 hour ಮಿನಿಮಮ್ 1 hour ಆದರೂ ಇಡಲೇಬೇಕು ನಾವು. ಅದು ಮ್ಯಾರಿನೇಟ್ ಚೆನ್ನಾಗಾದಷ್ಟು ಟೇಸ್ಟಾಗಿ ಬರುತ್ತೆ. ಸೊ ನೋಡಿ ನಾನು ಯಾವ ಥರ ಇಲ್ಲಿ ಮಿಕ್ಸ್ ಮಾಡಿದ್ದೀನಿ ಅಂತ ಹೇಳಿ. ಸೊ ಫೈನಲಿ ಈ ಥರ ಆಗಿದೆ. ಇದನ್ನು ನಾನು 1 hour ಫ್ರಿಡ್ಜಲ್ಲಿ ಇಟ್ಟಿದ್ದೀನಿ. ನಾವು ಚಿಕನ್ ಲಾಲಿಪಾಪ್ ಜೊತೆಗೆ ಗೀ ರೈಸ್ ಕೂಡ ಪ್ರಿಪೇರ್ ಮಾಡ್ತಾ ಇದ್ವಿ. ಸೊ ಒಂದು ಸೈಡು ಗೀ ರೈಸು ಮತ್ತು ಮೊಟ್ಟೆಯನ್ನು ನಾವು ರೆಡಿ ಮಾಡ್ಕೊಂಡಿದ್ವಿ. ಇಲ್ಲ ಚಿನಿ, ನೀನೇ ಚೆನ್ನಾಗಿ ಮಾಡಿದ್ದು, ಸೂಪರ್ ನೀನು. ಹೊಟ್ಟೆ ಖಾಲಿ ಏನಾಗ್ತಿದ್ಯೋ? ಇವನು ಹೀಗೇನೆ ಚಿಕನ್ ಅಂದ ತಕ್ಷಣ ಸ್ವಲ್ಪ ಜಾಸ್ತಿ ಹಶ್ವಾಗುತ್ತೆ, ಜಾಸ್ತಿನೂ ಮಾತು ಬರುತ್ತೆ. ಯಾಕಪ್ಪ? ಸೊ 1 hour ಆದಮೇಲೆ ಅದನ್ನು ನಾನು ಫ್ರಿಡ್ಜಿಂದ ತೆಗೆದು ಮತ್ತೆ ಇನ್ನೊಂದ್ಸಲ ಕಲಿಸ್ಕೊಂಡು ನೀಟಾಗಿ ಎಣ್ಣೆನ ಕಾಯ್ಲಿಕ್ಕಿಟ್ಟು ಒಟ್ಟಿಗೆ ನಾನು 8 ಪೀಸ್ ಹಾಕ್ಕೊಂಡೆ. ಸೊ ಸ್ಟ್ರೈಟಾಗಿ ನಿಲ್ಲಿಸ್ತಾ ಬಂದರೆ ಸಾಕು ಅದನ್ನು.
ಅದು ಈ ಥರ ಕಲರ್ ಚೇಂಜ್ ಆಗುತ್ತೆ. ಚೇಂಜ್ ಆದ ನಂತರ ಅದನ್ನು ತೆಗೆದು ನಾವು ಒಂದು ಪ್ಲೇಟಿಗೆ ಸರ್ವ್ ಮಾಡಿಕೊಂಡ್ರೆ ಸಾಕು. ಸೊ ಆರಾಮ್ಸೆ ಇದನ್ನು ನಾವೀಗ ಕೊಡ್ಬೋದು. ತುಂಬ ಚೆನ್ನಾಗಿ ಸ್ಪೈಸಿಯಾಗಿ ಮತ್ತು ಟೇಸ್ಟಿಯಾಗಿ ಕೂಡ ಆಗಿತ್ತು. ಹೇಗಿದೆ ವೇದಾಂತ್? ಲೆಗ್ ಪೀಸ್ ತಿಂದ್ರಲ್ಲ? ಲೆಗ್ ಪೀಸ್ ಇನ್ನೂ ತಿಂದಿಲ್ಲ ಬೇಬ. ಲಾಲಿಪಾಪ್ ತಿಂದಿಯಲ್ಲ? ಲಾಲಿಪಾಪ್ ಚೆನ್ನಾಗಿದೆ. ಸೊ ಇದಿಷ್ಟು ಕೂಡ ಲಾಲಿಪಾಪ್ನ ವಿಡಿಯೋ ಆಗಿರುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.